ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈಗ 2ರಲ್ಲಿ ಇದ್ದಂತಹ ಗುರು 3ನೇ ಸ್ಥಾನದಲ್ಲಿ ಸಂಚಾರವನ್ನ ಮಾಡ್ತಿರುವಂಥದ್ದು, 4ರಲ್ಲಿ ಕೇತು ಮತ್ತೆ ಕರ್ಮಸ್ಥಾನದಲ್ಲಿ ರಾಹುವಿನ ಸಂಚಾರ ಇರುವಂಥದ್ದು. ಎಲ್ಲೋ ಸ್ವಲ್ಪ ಕೌಟುಂಬಿಕವಾಗಿ ಕೆಲಸದಲ್ಲಿ ಏನೇ ಪ್ರಗತಿಗಳು ಅನ್ನುವಂಥದ್ದು, ಅದರಲ್ಲಿ ಇರುವಂತಹ ತಡೆಗಳು ಅನ್ನುವಂಥದ್ದು ಹಾಗೆ ನಡೀತಾ ಇದ್ರು ಕೂಡ ಕುಟುಂಬದಲ್ಲಿ ಇದ್ದಂತಹ ನೆಮ್ಮದಿ ಅನ್ನುವಂಥದ್ದು ಎಲ್ಲೋ ಸ್ವಲ್ಪ ಮಟ್ಟಿಗೆ ಈಗ ಡ್ರಾಪ್ ಆಗುವಂತ ರೀತಿ, ಅಂದ್ರೆ ಇದ್ದಂತಹ ಸ್ಥಿತಿ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕೆಳಗೆ ಇಳಿಯುವಂತಹ ರೀತಿಯಲ್ಲಿ ಕೌಟುಂಬಿಕವಾಗಿ ಸ್ವಲ್ಪ ವಾಹನದ ವಿಚಾರದಲ್ಲಾಗಿರ್ಬೋದು ಅಥವಾ ಕುಟುಂಬದ ನೆಮ್ಮದಿಯ ವಿಚಾರದಲ್ಲಾಗಿರ್ಬೋದು, ಅದರ ಜೊತೆಗೆ ಮಾಡುವಂತಹ ಖರ್ಚು ಇತ್ಯಾದಿಗಳು ಅನ್ನುವಂಥದ್ದು ಒಂದು ರೀತಿ ಸೌಖ್ಯವಾಗಿ ಬರ್ತಿದ್ದಂತಹ ಒಂದು ಆರ್ಥಿಕ ಸ್ಥಿತಿ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕೆಳಗೆ ಬೀಳುವಂತಹ ಒಂದು ಸಾಧ್ಯತೆ. ಅದು ತಾಯಿಗೆ ಸ್ವಲ್ಪ ಅನಾರೋಗ್ಯಾದಿಗಳು ಕೂಡ ಬರುವಂತಹ 4ನೇ ಸ್ಥಾನದಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಇಲ್ಲದೆ ಇರುವಂತಹ ಒಂದು ಸಾಧ್ಯತೆ ಮನೆಯಲ್ಲಿ ಇತ್ಯಾದಿ. ಹಾಗಾಗಿ ಮನೆಯ ವಿಚಾರದಲ್ಲಿ ಏನಾದರೂ ನಿರ್ಧಾರವನ್ನು ತಗೊಳ್ಳುವಂಥದ್ದು, ಭೂಮಿಯನ್ನು ತಗೊಳ್ಳುವಂಥದ್ದಾಗಿರ್ಬೋದು, ವಾಹನವನ್ನು ತಗೊಳ್ಳುವಂಥದ್ದಾಗಿರ್ಬೋದು, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ ಮತ್ತೆ ಅವರವರ ವೈಯಕ್ತಿಕವಾಗಿರುವಂತಹ ಜಾತಕದಲ್ಲಿ ಮತ್ತೆ ದಶಾಭುಕ್ತಿಯ ಬಲ ಅನ್ನುವಂಥದ್ದು ಚೆನ್ನಾಗಿತ್ತು ಅಂತಂದ್ರೆ ಅಷ್ಟಾಗಿ ಇದು ಪರಿಣಾಮ ಕೊಡಲ್ಲ. ರಾಶಿಯ ಒಂದು ಪರ್ಸ್ಪೆಕ್ಟಿವ್ ಇಂದ ಮಾತ್ರ ಹೇಳಿದಾಗ ಈ ರೀತಿ ಕಾಣಿಸ್ಬೋದು. ಮತ್ತೆ ಕೆಲಸದ ವಿಚಾರದಲ್ಲೂ ಕೂಡ ಹಠಾತ್ತಾಗಿ ಏನಾದರೂ ನಿರ್ಧಾರವನ್ನು ತಗೊಳ್ಳುವಂಥದ್ದು ಸ್ವಲ್ಪ ತೊಂದರೆಯನ್ನ ತತ್ಕಾಲಕ್ಕೆ ತಂದು ಕೊಡ್ಬೋದು. ಗುರುಬಲ ಅನ್ನುವಂಥದ್ದು ಇಷ್ಟು ದಿವಸ ಅಂದ್ರೆ ಈಗ ಗುರುಬಲ ಇಲ್ಲ ಅಂತ ಪೂರ್ಣವಾಗಿ ಹೇಳಲಿಕ್ಕಾಗಲ್ಲ, ಯಾಕೆಂದ್ರೆ ಸ್ವಲ್ಪ ದಿನಗಳ ಕಾಲ ಮಾತ್ರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡುವಂಥದ್ದು. ಆದ್ರೆ ಈ ಗುರುಬಲದಲ್ಲಿ ಇದ್ದಂತಹ ಆ ಒಂದು ಧೈರ್ಯವಾಗಿ ಇಷ್ಟು ದಿವಸ ಏನು ನಡೀತಿದ್ರು, ಇನ್ನು ಮುಂದೆ ಡಿಸೆಂಬರ್ ತನಕ ಸ್ವಲ್ಪ ಏನಾದರೂ ನಿರ್ಧಾರ ತಗೋಬೇಕು ಅಂತಂದ್ರೆ ಆ ಒಂದು ಸಪೋರ್ಟ್ ಅಷ್ಟಾಗಿ ಇರಲ್ಲ. ಅದನ್ನ ಒಂದು ಯೋಚನೆ ಮಾಡಿ ತಗೋಬೇಕು. ಗಣಪತಿಯನ್ನ ವಿಶೇಷವಾಗಿ, ರಾಹುವಿಗೆ ದುರ್ಗೆಯನ್ನ ಆರಾಧನೆಯನ್ನ ವಿಶೇಷವಾಗಿ. ವೃಷಭ ರಾಶಿಯವರು ನಿರ್ಧಾರ ತಗೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.